ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ನಾವೂ ಆರಾಮದೀವ್ರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಬ್ಯಾಕ್ ಟು ನಾರ್ಮಲ್ ರೂಟೀನ್ ಮತ್ತು ಸ್ಟಾರ್ಟ್ ರೀ ಬಿಸಿ ಲೈಫ್ ನಮ್ಮದು. ಇವತ್ತು ತನಮ್ಮನಂದು ಸ್ಕೂಲ್ ಫಸ್ಟ್ ಡೇ. ಎದ್ದಿದ್ದು 6 ಗಂಟೆಗೆ. ಇಷ್ಟು ಆರಾಮ್ 7 ಗಂಟೆವರೆಗೂ ಎದ್ದು ನಾನು ಇವತ್ತಿಂದ ಶುರು 6 ಗಂಟೆಗೆ ಎದ್ದೇಳೋದು. 5:30ಗೆಲ್ಲ ಎಚ್ಚರ ಆಗಿರುತ್ತೆ. ಅದರ ಅಷ್ಟು ಬೇಗ ಬಂದು ಅಂದರೆ 9 o'clock ರೀ ಇವ್ರು ಹೋಗೋದು. 9 ಗಂಟೆಗೆಲ್ಲ ಸ್ಕೂಲ್ಗೆ ಹೋಗಾರ. ಟೈಮ್ ಇರುತ್ತೆ, ನಂಗೆ ಬೇಜಾನ್ ಟೈಮ್ ಇರುತ್ತೆ ಅಂಥೇಳಿ 6:30ಗೆ ಎದ್ದೇಳ್ತೀನಿ. 6 ಗಂಟೆಗೆ ಎದ್ದೇಳ್ತೀನಿ. ಆದರೆ ಈಗ ಬೇಸಿಗೆಲ್ರಿ ಡೇ ಟೈಮ್ ಜಾಸ್ತಿ ಇರುತ್ತೆ, ಹಗಲಿ ಜಾಸ್ತಿ ಇರುತ್ತೆ. ನೋಡ್ತಿರ್ಬೋದು ನೀವು, ಕರೆಕ್ಟ್ 6 ಗಂಟೆ ಐತಿ, ಬೆಳಕು ಎಷ್ಟೊಂದು ಐತಿ, ಬೇಗ ಬೆಳಕು ಹರಿತಿರ್ತೈತಿ. ರಾತ್ರಿ 7 ಗಂಟೆ ಆದ್ರೂ ಬೆಳಕಿರ್ತೈತಿ, ಕತ್ಲಾಗಿರಲ್ಲ. ಚಳಿಗಾಲದಾಗೆಲ್ಲ 6 ಗಂಟೆ ಅಂದರೂ ಕೂಡ ಎಷ್ಟು ಕತ್ಲ ಇರ್ತೈತಿ. ಈಗ ಫುಲ್ ಬೆಳಕಾಗಿತ್ತು ಆಲ್ರೆಡಿ. 6 ಗಂಟೆ ಆದರೂ ಕೂಡ 7-8 ಗಂಟೆ ಆದ್ರಾಗತ್ತೆ ಇತ್ತು ವಾತಾವರಣ. ಚಂದ ಇತ್ತು ವಾತಾವರಣ ಬೆಳಗ್ಗೆಂದು. ಬರೀ ಇವತ್ತಿನ ಫುಲ್ ಡೇ ಲಾಗ್ನ ಶೇರ್ ಮಾಡ್ಕೊಂಡಿನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇಡೀ ದಿನದ್ದು ಏನೆಲ್ಲ ಮಾಡಿದೆ, ದಿನಚರಿ ಹೆಂಗೆಲ್ಲ ಇತ್ತು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಿದ್ರೆ ನೋಡ್ಕೊಂಬರ್ರಿ. ಭಾಳ ಜನ ನಾವು ಮಾಡೋ ರೆಸಿಪೀಸ್ ಇಷ್ಟಪಡ್ತೀರಿ, ಕುಕ್ಕಿಂಗ್ ವಿಡಿಯೋ ಇಷ್ಟಪಡ್ತೀರಿ. ನೀವು ಅಡುಗೆನ ಚಲೋ ಮಾಡ್ತೀರಿ, ಚಂದ ಮಾಡ್ತೀರಿ, ನೋಡೋಕೆ ಇಷ್ಟ ಆಗುತ್ತಾ ಅಂಥೇಳಿ. ಆಲ್ಮೋಸ್ಟ್ ನಾನು ಸ್ಕೂಲ್ ಚಾಲುವಾದಾಗ, ಸ್ಕೂಲ್ ಇದ್ದ ಟೈಮ್ ಒಳಗೆಲ್ಲ ಲಾಗ್ಸ್ ಆಲ್ಮೋಸ್ಟ್ ನಮ್ಮದು ಬೆಳಗ್ಗೆ ರೂಟೀನಿಂದನೇ ಶುರು ಮಾಡಿರ್ತೀನಿ. ಎಲ್ರಿಗೂ ಗೊತ್ತೈತಿ. ಜಾಸ್ತಿ ಜನ ನಮ್ಮ ವ್ಯೂವರ್ಸು ಇಷ್ಟಪಡೋದು ನೀವೆಲ್ಲ ವ್ಯೂವರ್ಸ್ ಮತ್ತು ಬೇರೆ ಅಲ್ಲ, ನೀವೇ ಜಾಸ್ತಿ ಇಷ್ಟಪಡೋದು ಬೆಳಗಿನ ರೂಟೀನಿಂದ ಶುರು ಮಾಡ್ಕೊಳೋದು. ವಿಡಿಯೋ, ಅಡುಗೆದು, ಲಂಚ್ ಬಾಕ್ಸ್ ಅದೆಲ್ಲನೂ. ಸೊ ಹಾಗಾಗಿ ಇನ್ನು ಮುಂದೆ ಕಂಟಿನ್ಯೂ ಇದೇ ಇರ್ತೈತೆ ರೀ ಲಾಗು. ಬೆಳಗಿಂದನೇ ಶುರು ಮಾಡ್ಕೋತೀನಿ. ನೀವೆಲ್ಲ ಏನು ಇಷ್ಟಪಡ್ತೀರೋ ಅದೇ ರೀತಿಯಾಗಿ ವಿಡಿಯೋನ ಮಾಡ್ತೀನಿ. ಏನಪ್ಪ ಅಂದರೆ ಇವತ್ತು ಫಸ್ಟ್ ಡೇ ಅಲ್ರಿ, ಹಾಗಾಗಿ ಯಜಮಾನ್ರು ಜಾಮೂನ್ ಮಾಡಂತ ಹೇಳಿದ್ನಲ್ಲ, ಹಾಗಾಗಿ ನಾನು ನಿನ್ನೆ ರಾತ್ರಿ ಮಾಡಿದ್ನಿ ಎಲ್ಲ ಇವನ್ನ. ಅದರ ಪಾಕಕ್ಕೆ ಹಾಕಿದ್ದು ಬೆಳಿಗ್ಗೆ, ರಾತ್ರಿ ಪಾಕ ಮಾಡಿ ಇಟ್ಟು ಮಕ್ಕೊಂಡಿನಿ ತಣ್ಣಗಾದ್ಮೇಲೆ ಹಾಕ್ಬೇಕಂತೇಳಿ. ಎಚ್ಚರನಾಗಿಲ್ಲ. ಮುಂಜಾನೆ ಎದ್ದುಗುಟ್ಲೆ ಬಂದು ಹಾಕಾಗತ್ತೆ ಅಂದರೆ ಹೊರಗಿನ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು. ಜಾಮೂನ್ ಮಾತ್ರ ಪರ್ಫೆಕ್ಟಾಗಿ ನೋಡ್ತಿರ್ಬೋದು ನೀವು. ಆ ಕಲರ್ ನೋಡಿರಿ, ಭಾರಿ ಮಸ್ತ್ ಬಂದವು. ಮೆತ್ತಗೆ ಎಲ್ಲೂ ಜಾಮೂನ್ ಎಲ್ಲೂ ಫೇಲ್ ಆಗಿಲ್ಲ, ಭಾರಿ ಚಲೋ ಬಂದವು. ಭಾಳ ದಿನದ ನಂತರ ಮಾಡಿ ನಾನು ಪದೇ ಮಾಡ್ಕೊತಾ ಇದ್ರೆ ಅದು ಕೈ ಕೂತಿರ್ತಿದ್ರು. ಬಿಟ್ಟು ಮಾಡ್ತೀವಲ್ಲ, ಅದು ಹೆಚ್ಚು ಕಡಿಮೆ ಆಕಿರ್ತೈತಿ. ಆದರೆ ಚಲೋನ ಬಂದಿದ್ದು ಜಾಮೂನ್ ಮಾತ್ರ. ರೆಸಿಪಿದು ವಿಡಿಯೋ ಐತ್ರಿ, ಇವತ್ತು ಹಾಕಬೇಕಿತ್ತು, ಲೆಂದಿ ಆಗುತ್ತೆ ಅಂತೇಳಿ ನಾಳೆ ಲಾಗ್ನ ಶೇರ್ ಮಾಡ್ಕೊತೀನಿ. ಅವನ್ನ ಜಾಮೂನ್ ಉಂಡಿನ ಪಾಕಕ್ಕೆ ಹಾಕಿ ಬಂದರೆ ಇಲ್ಲಿ ನೋಡ್ತಿರ್ಬೋದು ಟೈಮ್ 6:20 ಆಗೈತಿ. ಮನುನ ಎಬ್ಬಿಸ್ಕೊಳಕತ್ತೀನಿ. ತನ್ಮಯ ಎದ್ದಿದ್ರು ಆಲ್ರೆಡಿ, ನನ್ನ ಜೊತೆಗೇ ಎದ್ದ ಅವನು. ಇನ್ನು ಸ್ವಲ್ಪ ಒಂದು 5-10 ನಿಮಿಷ ಲೇಟಾಗಿ ಎದ್ದೊಳ್ತಾನೆ. ಈಗ ಅವ್ರದ್ದು ಮಾಮೂಲಿ ದಿನ ಹೆಂಗೆ ಫ್ರೆಶಪ್ ಹಾಕೋರು ಆ ರೀತಿ ಎಲ್ಲ ತಾವೇ ಫ್ರೆಶಪ್ ಆಗಿ ಬರ್ತಾರೆ. ಆದರೆ ತನ್ಮಯಿಗೆ ಜಳಕ ಮಾಡಕ್ಕೆ ನಾನು ಬಿಡಲ್ರಿ, ನಾನೇ ಮಾಡಿಸ್ತೀನಿ. ಅವ್ನು ತನ್ನ ಮೇಲೆ ಬಿಟ್ಟನೆ ಅಂದ್ರೆ ಅವ್ನು ಗೊತ್ತಲ್ರಿ, ಮಕ್ಳು ಹೆಂಗೆ ಮಾಡ್ಕೊಂಬರ್ತಾರಂತ, ಹಂಗೆ ಜಳಕ ಮಾಡ್ಕೊಂಬರ್ತಾನೆ. ಕಿವಿಗೆ ನೀರು ಬಿದ್ದಿರಲ್ಲ, ಒಂದು ಸೈಡ್ ಈ ಕಡೆ ಕಪ್ಪಳ ಕಂಪ್ಲೀಟಾಗಿ ಮುಖ ತೊಯ್ದಿರೋದೇ ಇಲ್ಲ, ನೀರೇ ಬಿದ್ದಿರಲ್ಲ, ಹಂಗೆ ಜಳಕ ಮಾಡಿ ಬರ್ತಾನೆ. ಹಾಗಾಗಿ ಅವನೊಬ್ಬನಿಗೆ ನಾನು ಸ್ಕೂಲಿದ್ದಾಗ ನಾನು ಮಾಡಿಸ್ತೀನಿ. ಮಿಕ್ಕಿ ಟೈಮಲ್ಲಿ ಅವನ ಮೇಲೆ ಬಿಟ್ಟಿರ್ತೀನಿ ರೀ. ಮನೆಯಾಗಿದ್ದಾಗ ಸ್ಕೂಲಿಗೆ ಹೋಗುವಾಗ ಮಾತ್ರ ನಾನೇ ಮಾಡಿಸಿ ಕಳಿಸ್ತೀನಿ. ಈಗ ಇಬ್ಬರು ಫ್ರೆಶಪ್ ಆಗಿ ಬಂದರು. ಅವ್ರು ಬರೋತ್ಲೆ ನಿನ್ನೆ ಇಟ್ಕೊಂಡು ಮಾಡ್ಕೊಂಡಾರೆ, ನಾಳೆ ಜಾಮೂನ್ ರೆಡಿಯಾಗಿರ್ತಾವೆ ಅಂತೇಳಿ ಹೇಳತ್ಲೆ ಜಾಮೂನ್ ಕೇಳಿದ್ರು. ಹಾಗಾಗಿ ಜಾಮೂನ್ ಹಾಕ್ಕೊಡತ್ತೀನಿ ನೋಡ್ರಿ. ಪರ್ಫೆಕ್ಟಾಗಿ ಬಂದವು. ರೆಸಿಪಿ ವಿಡಿಯೋನ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೀನಿ. ನಾಳೆ ಲಾಗ್ನಾಗ ಹಾಕ್ತೀನಿ ರೀ. ಇದು ಭಾಳ ಲೆಂದಿ ಆಗುತ್ತೆ ಅಂತೇಳಿ ಹಾಕಲಿಲ್ಲ ನಾನು. ಬೆಳಗಿಂದ ದಿನಚರಿ ಹಾಕ್ಬಿಡೋಣ, ಅದನ್ನು ನೀನು ಮತ್ತೆ ಹಾಕೋಣ ಅಂಥೇಳಿ ಫಸ್ಟ್ ಎಲ್ಲ ಸ್ವೀಟ್ ತಿನ್ನಿಸಿ ಕಳಿಸೋ ಅವ್ರು ಇಷ್ಟಪಟ್ಟಿದ್ದಂತೆ ತಂದಿದ್ರು. ನೋಡ್ತಿರ್ಬೋದು ಹೆಂಗೆ ಬಂದವಂತೆ ಜಾಮೂನು. ಸೂಪರಾಗಿ ಬಂದವ್ರಿ. ಜಾಮೂನ್ ಹಿಡ್ಕೊ. ಮತ್ತು ಲಂಚ್ ಬಾಕ್ಸಿಗೆ ಹೊಸ ರೆಸಿಪಿ ಮಾಡತ್ತೀನಿ ರೀ. ಪಾಲಕ್ ಚಪಾತಿ ಮಾಡತ್ತೀನಿ. ಪಾಲಕ್ ಮಿಕ್ಸಿ ಹಾಕ್ಕೋಬೇಕು, ತೊಳ್ಕೊಂಬಂದು. ನಮ್ಮ ತಂದೆ ತಿಂದ, ಮಮ್ಮಿ ಅಂಗಡಿಯಾಗಿತ್ತು ಸೂಪರಾಗ್ಯಾವ ಮಮ್ಮಿ ಅಂದ್ರೆ ತಿಂದು. ನಿಜ ಭಾರಿ ಪರ್ಫೆಕ್ಟಾಗ್ಯಾವ ಜಾಮೂನ್ ಈ ಸಲ ಮಾತ್ರ. ಒಂದು ಸರಿ ಕೆಡ್ಸಿದ್ದೆ ಅನ್ನೋಕ್ಕೇನು, ಅದು ಮಿದುವಾಲಿ ಅಂತ ಜಗ್ಗು ನೀರು ಟೈಪ್ ನಾದ್ಕೊಂಡ್ಬಿಟ್ಟಿದ್ದೆ ಹಿಟ್ಟನ್ನ. ಕೆಟ್ಬಿಟ್ಟಿತ್ತು, ಅದು ಸರಿ ಬಂದಿದ್ದಿಲ್ಲ. ಅಂದರೆ ಇವೆಲ್ಲ ಅವಳು ಪಾಕಕ್ಕೆ ಹಾಕುವಾಗ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ವು, ಹೊಡೆದ್ಬಿಟ್ಟಿದ್ವಿ. ಹೌದ್ರಿ, ನೋಡ್ರಿ ತಂದು ಹೇಳ್ತಾನೆ. ಸ್ಮೆಲ್ ಬರ್ತಾನೆ. ಬರತೈತೆ ಅಂತ ಹೇಳ್ರಿ. ಜಾಮೂನ್ ಮನವ್ರಿ
ಹೇಳಪ್ಪ ಏನು ಹೇಳತ್ತಿ. ಬವ ತತ್ತಿದಂದ್ರ ಬಂದು ತಿನ್ನು, ಬವ ತತ್ತಿಲ್ಲಂದ್ರ ತಿನ್ಬ್ಯಾಡ್ರಿ. ಬ್ಯಾಡ್ರಿ. ಇವ್ರು ದೊಡ್ಡ ದೊಡ್ಡ ಮಾತಾಡ್ತಾರೆ, ಬರೀ ಇಂಥವ್ರು ಇವ್ರು ಮಾತು. ಬ್ರಷ್ ಮಾಡ್ಯಾರ ಎದ್ದು ಈಗ ಫಸ್ಟ್ ಡೇ ಸ್ಕೂಲ್ ಅಂತೇಳಿ 6 ಗಂಟೆಗೆ ಎದ್ದು ಬಿಟ್ಟಾರ. ಇವತ್ತು ದಿನ 8 ಕೇಳಾರ. ಇಬ್ರು ಮೊನ್ನೆ 6:20 ಎದ್ದಾನ. ನೀ ಕರೆಕ್ಟ್ 6 ಗಂಟೆಗೆ ಎತ್ತಿ ನನ್ನ ಜೊತೆನೇ ಎದ್ದೀನಿ. ನಾ ಎದ್ದು ಬಾಗ್ಲಕ್ಕ ಸಣ್ಣಕ್ಕೆ ಹೋಗಿನ್ರಿ, ಎದ್ದು ಬಂದ ನಾಳೆಯಿಂದ. ಸ್ನೇಹಿತರೆ, ಏನು ನೋಡ್ರಿ, ಪಾಲಕ್ ಸೊಪ್ಪನ್ನ ಫಸ್ಟ್ ಕುದಿಸ್ಕೊತೀನಿ. ಹಾಗೆ ಮಿಕ್ಸಿ ಹಾಕಕ್ಕೆ ಬರಲ್ಲ. ಈಗ ಹೆಂಗೆ ನಾವು ಪಾಲಕ್ ರೈಸ್ ಮಾಡ್ತೀವೋ ಇದನ್ನು ಕುದಿಸಿ ಆರಿಸಿ ಮಿಕ್ಸಿ ಹಾಕ್ತೀವಲ್ಲ ಸೊಪ್ಪನ್ನ, ಹಂಗೇನು ಇದನ್ನು ಕುದಿಸಿ ತಗೋಬೇಕದನ್ನು. ತೊಳ್ಕೊಂಬಂದಿನ್ರಿ. ಈಗ ಇಷ್ಟ ತೊಗೊಂಡಿನಿ. ದೊಡ್ಡ ಕಟ್ಟಿತ್ತು, ಅರ್ಧ ಕಟ್ಟು ಎತ್ತಿಟ್ಟಿನಿ. ಇದಿಷ್ಟ. ಯಾಕಂದ್ರೆ ಚಪಾತಿ ನಾವು ಎಡ್ರೆಸ್ ಮಾಡಲ್ರಿ, ಇವ್ರ ಡಬ್ಬಿಗೆ ಅಷ್ಟೇ ಮಾಡಿರ್ತೀನಿ. ನಮ್ಮನೆ ಚಪಾತಿ ತಿನ್ನೋದಿಲ್ಲ. ಯಜಮಾನ್ರು ಆಯಿತು ಮಾತು ಜಾಸ್ತಿ. ಈಗ ಸ್ನೇಹಿತರೆ, ನಾನು ಏನು ಮಾಡಾಕೀನಿ ಅಂದ್ರೆ ಅವಲಕ್ಕಿದು ಒಗ್ಗರಣೆ ಹುಳಿ ಮಾಡಿ ಕಡೆಗೆ ಇಟ್ಕೊತೀನಿ ರೀ. ಅವ್ರು ಹೇಗೆ ಇಷ್ಟು ಬೇಗ ನಾಷ್ಟ ತಿನ್ನಲ್ಲ, ಆಮೇಲೆ ತಿಂತಾರೆ. ಇದು ಮಾಡಿ ಇಟ್ಕೊಂಡಿದ್ನಿ ಅಂದ್ರೆ ಇದು ಮೊನ್ನೆ ತಿಕ್ಕಿ ನೋಡ್ರಿ ಎಷ್ಟು ಸ್ವಚ್ಛಾಗೈತೆ. ಇದಿಷ್ಟು ಅಂಟೈತಲ್ಲ, ಅದಕ್ಕೆ ಖಾಲಿಯಾಗಿ ಅವ್ರಿಗೆ ಇಟ್ಟಿದ್ದೀವಿ ಅವನ್ನ. ಜೀರಿಗೆ ಲಂಚ್ ಬಾಕ್ಸಿಗೆ ಪಾಲಕ್ ಚಪಾತಿ ಟೊಮೆಟೊ ಗೊಜ್ಜು ಮಾಡ್ಬೇಕಂತೇಳಿ ಪಾಲಕ್ ಸೊಪ್ಪನ್ನ ಕುದಿಸಿಟ್ಟೀನಿ ರೀ. ಇಲ್ಲಿ ನಾಷ್ಟಕ್ಕೆ ಅಂತೇಳಿ ಅವಲಕ್ಕಿಗೆ ಒಗ್ಗರಣೆ ಹುಳಿ ಮಾಡ್ಲಾಕತ್ತೀನಿ. ಇದನ್ನು ಲಾಸ್ಟಿಗೆ ಇಟ್ಕೊಂಡೆ ಅಂದ್ರೆ ಟೈಮ್ ಆಗ್ಬಿಡ್ತೈತಿ, ಅವಾಗ ಮಾಡಿ ತಿನ್ಸೋಕ್ಕಾಗಲ್ಲ ಅವರಿಗೆ ನಾನು. ಹಾಗಾಗಿ ಮುಂಚಿತವಾಗಿ ಈಗ ಮಾಡಿ ಇಟ್ಕೊಂಡಿರ್ತೀನಿ ರೀ. ಅವರೆಲ್ಲ ರೆಡಿಯಾಗಿ ಬಂದು ನಂದು ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗೀತೈತಲ್ಲ, ಲಾಸ್ಟ್ ಮೂಮೆಂಟಿಗೆ ಅವಲಕ್ಕಿ ತೋರಿಸಿ ಕಲಿಸ್ಕೊಟ್ರೆ ತಿಂದು ಹೋಗಾರ. ಬಿಸಿ ಬಿಸಿವು ಹೋಗೋ ಟೈಮಿಗೆ ಕಲಿಸ್ಕೊಟ್ರೆ ಆಯ್ತು ಅಂತೇಳಿ ಹುಳಿ ಮಾಡಿ ಎತ್ತಿಟ್ಕೊಳತ್ತೀನಿ ರೀ. ಈಗ ಜೀರಿಗೆ ಸಾಸಿವೆ ಶೇಂಗಾ ಕಾಳೆಲ್ಲ ಹಾಕಿನಿ. ಈಗ ಒಳಗಡೆ ಮೆಣಸಿನ್ಕಾಯಿ ಟೊಮೆಟೊನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಕುದಿಸಿ ಒಂಚೂರು ಸಕ್ಕರೆ ಹಾಕಿರ್ತೀನಿ ರೀ. ಅವಲಕ್ಕಿಗೆ ರುಚಿ ಹಾಕವು. ಇನ್ ಕೇಸ್ ಒಂಚೂರು ಉಪ್ಪು ಏನಾದರೂ ಆದರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ, ಟೇಸ್ಟ್ ಆಗಿರ್ತವೆ. ಆದರೆ ಬಿಸಿ ತಿಂದ್ರೆ ಮಾತ್ರ ತಿನ್ನಂಗಾಗತ್ತೆ ಅವಲಕ್ಕಿ, ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ತಿನ್ನೋ ಟೈಮಿಗೆ ಕಲಿಸ್ಕೊಟ್ಟಿರ್ತೀನಿ. ಇದು ನಾಷ್ಟ ರೀ ಇವತ್ತಿಂದು. ಈಗ ಡಬ್ಬಿ ಮಾಡಬೇಕು, ಬರೀ ಮಾಡೋಣ. ಈಗ ನೋಡ್ರಿ, ಪಾಲಕ್ ಸೊಪ್ಪು ತಣ್ಣಗಾಗೈತಿ. ಇದನ್ನು ರುಬ್ಕೊತೀನಿ. 2 ಮೆಣಸಿನ್ಕಾಯಿ ತೊಗೊಂಡಿನಿ, ಸ್ವಲ್ಪ ಶುಂಠಿ ಕಟ್ ಮಾಡಕ್ಕೆ ಇವೇನು ರುಬ್ತೀನಿ. ಬೆಳ್ಳುಳ್ಳಿ ಏನು ಹಾಕೋದು ಇಷ್ಟ. ನೋಡ್ರಿ, ಪೇಸ್ಟು ರೆಡಿ ಆಯ್ತು. ಚಪಾತಿ ಐತೆ ಹಾಕೊಂಡ್ಬರ್ತಾರೆ. ನೋಡ್ರಿ, ಈಗ ಬಾಟಲ್ ತುಂಬ್ಕೋಬೇಕು. ಎಷ್ಟಾಗೈತೆ ಟೈಮು? 7:15 ಆಗೈತೆ ರೀ. ಬಾಟ್ಲಿ ತುಂಬ್ಕೊಡಾಗತ್ತೆ. ನಾನು ಈಗ ಜಾಕ ಮಾಡ್ತಾರೆ ಇಬ್ರಿಗೆ ಹೋಗಿ ಮನು ಬಾಗ್ಲ ಪೂಜೆ ಮಾಡಾಗತ್ತಾನ. ನಾನು ಇಲ್ಲಿ ಚಪಾತಿ ನಾದ್ಬೇಕ್ರಿ. ಈಗ ಅದನ್ನ ಹಾಕಿದಕ್ಕೆ ಟಿಫನ್ ಬ್ಯಾಗ್ ಅಲ್ಲಿ ಇದ್ರಾಗ ರೂಮ್ನಾಗ ಹಾಕಿನು. ಇಲ್ಲ ನೋಡ್ರಿ, ಹುಡುಗ ಬಾಗ್ಲ ಪೂಜೆ ಮಾಡಾಗತ್ತೈತಿ. ನಾನು ಚಪಾತಿ ಮಾಡಿಟ್ಟು ಅದಕ್ಕೆ ಗೊಜ್ಜು ಮಾಡಬೇಕು. ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು ಮಾಡಬೇಕು. ಏನ ಕೊಡ್ತೀನಿ ಸ್ವಲ್ಪ. ಈಗ ಇದು ಹಾಕ್ಕೊತೀನಿ. ನಾದಿ ನೆನೆಗೆ ಇಟ್ಟು ಹೋಗ್ತೀನಿ ರೀ. ನೆನೆಗೆ ಇಟ್ಟು ತನೂ ಜಾಗ ಮಾಡಿಸ್ಕೊಳ್ತೀನಿ. ನೋಡಿರಿ, ಹಿಟ್ಟು ರೆಡಿ ಆಯಿತು. ಸೂಪರ್ ಆಗೈತಿ.
ಕಣ್ಣಮ್ಮ ಒಂದು ಪ್ಲೇಟ್ ಕೂಡ ಇದಕ್ಕೆ ಮುಚ್ಚಾಕ. ಈಗ ನೋಡ್ರಿ ಗೊಜ್ಜು ಮಾಡೋಕ್ಕೆ ತಯಾರಿ ಮಾಡಿದೆ. ಹೆಚ್ಕೊಂಡೀನಿ. ಒಂದು 2-3 ಸಣ್ಣ ಸೈಜ್ 3 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಲ್ರಿ ಭಾಳ ಆಗ್ಬಿಟ್ಟವು. ಕರಿಬೇವು, ಉಳ್ಳಾಗಡ್ಡಿ ಯಾಕಂದಮ್ಮ ಇದನ್ನು ಗೊಜ್ಜು ಮಾಡಿದಂದು ಮಾಡಿಸ್ತೀನಿ ಜಾಗ. ಈಗ ನೋಡ್ರಿ ನಾನು ಗೊಜ್ಜು ಮಾಡಕತ್ತೀನಿ. ಅಲ್ಲೇ ಮಾತಾಡ್ಕೊತಾನೆ ಎಲ್ಲ ರೆಸಿಪಿ ಹೇಳ್ಕೊಂಡು ವಿಡಿಯೋ ಮಾಡಿದ್ದೆ. ಆದ್ರೆ ಅದು ಒಗ್ಗರಣೆ ಮಾಡ್ತಿರ್ತಲ್ರಿ, ಅದ್ರ ಸೌಂಡೇ ಜಾಸ್ತಿ ಇರುತ್ತೆ, ಕೇಳೋಕೆ ಕಿರಿ ಅನ್ನಿಸ್ತೈತಿ ನಿಮ್ಗೂ. ಹಂಗಾಗಿ ವಾಯ್ಸ್ ಅವ್ರು ಕೊಡತ್ತೀನಿ. ಮತ್ತು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ. ಹಾಕ್ಕೊಂಡು ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋದು. ಗೊಜ್ಜು ಒಂದಷ್ಟು ಮಂದಿಗೆ ಎಷ್ಟು ಫೇವ್ರೇಟ್ ಗೊತ್ತರಿ, ಭಾಳ ಫೇವ್ರೇಟ್. ಅದು ಕರೆಕ್ಟಾಗಿ ಮಾಡಿದ್ರೆ, ಟೇಸ್ಟಾಗಿ ಮಾಡಿದ್ರೆ ಅದರಂಥ ರುಚಿನೇ ಯಾವುದಿಲ್ಲ. ಟೊಮೆಟೊ ಗೊಜ್ಜಷ್ಟು ಅದು ಸೂಪರಾಗಿ ಆಕೈತಿ. ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ, ನಮ್ಮ ಮನ್ವಿತಿಗೆ ಇಷ್ಟ ಇದು, ನನಗನ್ನು ಸೇರುತ್ತೆ. ನಮ್ಮ ಮನೆಗೆ ಎಲ್ಲರೂ ಇಷ್ಟಪಡ್ತೀವಿ. ಅದ್ರಾಗ ಏನು ಮತ್ತು ಒಬ್ಬರ್ದ ಹೇಳೋದು. ಚಪಾತಿಗಂತೂ ಭಾರಿ ಹೇಳಿ ಮಾಡಿಸಿದ್ದು ಗೊಜ್ಜು ಮಾತ್ರ. ಟೊಮೆಟೊ ಗೊಜ್ಜು ಸೂಪರಾಗಿರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತ್ರಿ, ಇನ್ನು ಕಟ್ಟೋಕ್ಕೆ ಕಾರಣ ಕೆಡೋದಿಲ್ಲ ಇದು, ಯಾಕಂದ್ರೆ ಸ್ವಲ್ಪ ನೀರು ಹಾಕಿರಲ್ಲ, ಜಸ್ಟ್ ಎಣ್ಣೆ ಒಳಗೆ ಇದು ಮಾಡಿರ್ತೀವಿ, ಸೂಪರ್ ಆಗಿರ್ತೈತಿ. ಹಾಗಾಗಿ ನೀವು ನೋಡ್ತಿರ್ಬೋದು. ಅದೆಲ್ಲ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿ ಆದಮೇಲೆ ನಾನು ಸಣ್ಣ ಸೈಜ್ ಇದು ಮೀಡಿಯಮ್ ಇದು ಟೊಮೆಟೊ 3 ತೊಗೊಂಡು ನಾನು, ಯಾಕಂದ್ರೆ ಒಂದು 3 ಜನ ತಿನ್ನೋಕ್ಕಾಗಬೇಕಲ್ಲ, 2 ಡಬ್ಬಿಗಾಗಿ ಒಬ್ಬರು ಅಷ್ಟು ಕೊಡೋಕ್ಕಾಗಬೇಕು. ಹಾಗಾಗಿ ಒಂದು 3 ಟೊಮೆಟೊ ತೊಗೊಂಡಿನಿ. ಒಂದು ದೊಡ್ಡ ಉಳ್ಳಾಗಡ್ಡಿ ಹಾಕಿದ್ರೆ ಇನ್ನೂ ಕರೆಕ್ಟಾಗಿರೋದು. ನಾನು ಅರ್ಧ ಮಾತ್ರ ಹಾಕ್ಕೊಂಡಿನಿ ಉಳ್ಳಾಗಡ್ಡಿನ. ತರುಮನೆ ಉಳ್ಳಾಗಡ್ಡಿ ಜಾಸ್ತಿ ಇದ್ರೆ ತಿನ್ನೋದಿಲ್ಲರ, ಅದನ್ನು ಬರೀ ಎತ್ತಿಡೋದ್ರಾಗ ಬಿಸಿ ಆಗ್ಬಿಡ್ತಾರೆ. ಅದ್ರಾಗ ನಮ್ಮ ತನ್ಮಯನ ಸಲುವಾಗಿ ನಮ್ಮ ಮನ್ವಿತ ಎಲ್ಲನೂ ಈಗ ತಿನ್ನಕತ್ತೇನ್ರಿ, ದೊಡ್ಡವನಾಗ್ಯಾನ. ತನು ಎಲ್ಲನೂ ಸೈಡ್ ಎತ್ತಿಟ್ಕೊಂಡು ಅಲ್ಲೇ ಟೈಮ್ ಹೋಗ್ಬಿಡುತ್ತೆ. ಹುಡುಗನಿಗೆ ಊಟನೇ ಆಗೋದಿಲ್ಲ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ ಒಂದು ಸಲುವಾಗಿ. ಜಾಸ್ತಿ ಒಂದು ಇಡೀ ಉಳ್ಳಾಗಡ್ಡಿ ಹೆಚ್ಕೊಂಡ್ರೆ ಇನ್ನೂ ಚಲೋ ಆಗುತ್ತೆ ಟೊಮೆಟೊ ಗೊಜ್ಜಿಗೆ. ನೀವು ನೋಡ್ತಿರ್ಬೋದು. ಅದು ಇಷ್ಟ ಹಾಕಿಂದ ಈಗ ಕೆಂಪು ಖಾರ ಹಾಕೊಳತ್ತೀನಿ. ಒಂಚೂರು ಅರಿಶಿನ ಪುಡಿ, ಒಂಚೂರು ಧನಿಯಾ ಪುಡಿ ಇಷ್ಟು ಹಾಕ್ಕೊಂಡಿನಿ. ಬೇಕಾದ್ರೆ ನೀವು ಗರಂ ಮಸಾಲೆನ ಹಾಕ್ಕೋಬೋದು, ಗೊಜ್ಜಿಗೆ ಚಲೋ ಆಗುತ್ತೆ. ನಾವು ಸ್ವಲ್ಪ ಹಸಿ ಕೊತ್ತಂಬರಿ ಇಲ್ಲರಿ ಹಾಕೋಕೆ, ಹಾಗಾಗಿ ಧನಿಯಾ ಪುಡಿ ಹಾಕ್ಕೊಂಡಿನಿ. ಇದಿಷ್ಟನ್ನು ಹಾಕಿ ಟೊಮೆಟೊ ಮೆತ್ತಗಾಗೋವರೆಗಿನ ಫ್ರೈ ಮಾಡ್ಕೊತಿರ್ಬೇಕು, ಕೈ ಬಿಡ್ದಾನ ಆವಾಗ. ಅದರದ್ದು ನೋಡ್ತಿರ್ಬೋದು ಗೊಜ್ಜಿನ ಹದ ಬರುತ್ತದ ಅಲ್ಲಿವರೆಗಿನ ಫ್ರೈ ಮಾಡಬೇಕು. ಹಾಗೆ ನಾನು ಒಂಚೂರು ಬೆಲ್ಲನ ಹಾಕ್ಕೊಂಡಿನಿ. ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತಲ್ರಿ ಗೊಜ್ಜಿಗೆ, ಹಾಗಾಗಿ ಬ್ಯಾಲೆನ್ಸ್ ಮಾಡುತ್ತಂತೆ ಒಂಚೂರು ಬೆಲ್ಲನ ಹಾಕಿನಿ. ಈಗ ನೋಡ್ತಿರ್ಬೋದು. ಈಗ ಪೂರ್ತಿ ಸಾಫ್ಟಾಗಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿ ಎತ್ತಿಡ್ತೀನಿ ರೀ. ಗೊಜ್ಜು ರೆಡಿ ಆಯಿತು. ಮಸ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಚಪಾತಿಗೆ ಹೇಳಿ ಮಾಡಿಸಿದ್ದು. ಬರೀ ಈಗ ಬೇಗ ಪಾಲಕ್ ಚಪಾತಿ ಒಂದು ಮಾಡ್ಕೊಳ್ಳೋಣ. ನಂದಲ್ಲಿ ಅಷ್ಟು ಅಡುಗೆ ಆಗತ್ತೆ. ಈ ಕಡೆ ಮನ್ವಿತು ಜಳಕ ಮಾಡಿ ಬಂದ್ರಿ, ತನಗೂ ನಾನು ಹೋಗಿ ಮಾಡಿಸಿ ಬಂದಿದ್ದೆ. ಇವನು ಅಲ್ಲೇ ರೆಡಿಯಾಗಿ ಅದಾನ. ಇವನಿಗೆ ಫಸ್ಟ್ ಮಾಡಿಸಿದ್ದೆ. ತಾನು ರೆಡಿಯಾಗಿ ಮನ್ವಿತನ ಜಳಕ ಮಾಡೋಣ ರೆಡಿ ಆದ. ಆ್ಯಕ್ಚುಲಿ ಮನ್ವಿತಿಗೆ ಯೂನಿಫಾರ್ಮ್ ಇದ್ದು ಲಾಸ್ಟ್ ಇಯರ್ದು, ಅವನೇ ಹಾಕ್ಕೊಂಡ. ಅವನು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಮಮ್ಮಿ, ನಂಗೆ ಅದು ಪ್ಯಾಂಟ್ ಬರಾಕತ್ತಿಲ್ಲ ಅಂದ. ಫಸ್ಟ್ ಟೇಪ ಹಾಕ್ಕೊಂಡು ಹೋಗು ಅಂತೇಳಿ ನಾನೇ ಅದನ್ನ ಕೊಟ್ಟೆ, ಹಾಕ್ಕೊಂಡೇನ್ರಿ ಯೂನಿಫಾರ್ಮು. ಈಗ ಅವ್ರ ಅಣ್ಣಗೆ ಎಣ್ಣೆ ಹಚ್ಚಿದ, ಅವ ಎಣ್ಣೆ ಹಚ್ಚಿದ್ರೆ ಅವ್ರ ಅಣ್ಣ ತಲೆ ಬಚಾಕತ್ತೇನ್ರಿ ಅವ್ನಿಗೆ ಬಾಚಿ ರೆಡಿ ಆದರು. ದೇವ್ರ ಮುಂದೆ ದೀಪ ಹಚ್ಚಿದ ಮನ್ವಿತ. ಬೆಳಿಗ್ಗೆ ಹೊಸ್ಲೆ ಪೂಜೆ ಮಾಡಿದ್ದ. ದೇವ್ರ ಮುಂದೆ ದೀಪ ಹಚ್ಚಿ ಕರ್ಪೂರ ಬೆಳಗ್ಗೆ ಡೈಲಿ ಇದು ಎದ್ಗುಟ್ಲೆ ಅವ್ನು ಮಾಡೋ ಅಂತ ಸ್ಕೂಲ್ಗೆ ಹೋಗತ್ಲೆ ಅವ್ನ ರೂಟೀನ್ ಆಗಿರುತ್ತೆ ಇದು. ಅವನದೇ ಆದ ಒಂದಷ್ಟು ಕೆಲಸಗಳನ್ನು ಒಪ್ಸಿ ನಾವು ಅವ್ನಿಗೆ ಅದು ಮಾಡೇಬೇಕು. ಅವನು ಮಾಡೇ ಹೋಗ್ತಾನೆ ರೀ, ಬಿಡೋದಿಲ್ಲ. ಈಗೆಲ್ಲ ಆಯಿತು. ಬರೀ ಈಗ ಚಪಾತಿ ಮಾಡೋದು. ಈಗ ನೋಡ್ರಿ, ಇದನ್ನ ಚಪಾತಿನ ಈ ರೀತಿಯಾಗಿ ಲಟ್ಟಿಸಿ ಮಡಚಿ ಟ್ರಯಾಂಗಲ್ ಶೇಪ್ ಮಾಡಿ ನೋಡ್ರಿ, ಚಪಾತಿನ ಅಷ್ಟನ್ನು
ಟ್ರಯಾಂಗಲ್ ಶೇಪ್ ಮಾಡಿ ಮಡಚಿ ಆ ರೀತಿ ಮಾಡತ್ತೀನಿ. ಪದ್ರ ಚಪಾತಿ ಅಲ್ಲ, 3 ಪದ್ರ ಚಪಾತಿ ಮಾಡತ್ತೀನಿ. ಈ ಥರ ಮಾಡಿದ್ರೆ ಭಾಳ ಮೆತ್ತಗೆ ಇರ್ತವೆ ರೀ, ಎಷ್ಟೊತ್ತಿಗೆ ತಿಂದ್ರೂ ಸಾಫ್ಟಾಗೇ ಇರ್ತವೆ ಚಪಾತಿ. ಏನಾಯ್ತಂದ್ರೆ ನಾನು ಬೇಗ ಹಿಟ್ಟು ನಾದಿಟ್ಟಿದ್ದಲ್ರಿ, ನಾದಿಟ್ಟು 1 ತಾಸು ಆದಮೇಲೆ ಚಪಾತಿ ಮಾಡೋಕೆ ಬಂದಿದ್ದು ನಾನು. ಅದು ಮೊದಲೇ ನಾನು ಸ್ವಲ್ಪ ಹಿಟ್ಟು ಭಾಳ ಮಿದು ನಾದ್ಕೊಂಡಿರ್ತೀನಿ, ಚಪಾತಿ ಚಲೋ ಬರುತ್ತೆ ಅಂತೇಳಿ. ಆದರೆ ಇದು 1 ಅವರ್ ಮತ್ತು ನೆನೆಗೆ ಬಿಟ್ಟನೆಲ್ಲ ಭಾಳ ಮೆತ್ತಗಾಗ್ಬಿಟ್ಟಿತ್ತು. ಸ್ವಲ್ಪ ಅದು ಶೇಪು ಹತ್ತೈತಾಗ ಬಂದೈತಿ, ಏನು ಅನ್ನಕೋಬಿಟ್ರೆ ಶಿಲ್ಪ ಚಪಾತಿ ಮಾಡಕ್ಕೆ ಬರಲ್ಲ ನನ್ನಂಗೆ. ಅದು ಹಿಟ್ಟು ಭಾಳ ಮೆತ್ತಗಾಗಿತ್ತು ರೀ. ಶೇಪ್ ಎಷ್ಟೇ ರೌಂಡ್ ಮಾಡಿದ್ರು ಅದು ಎತ್ತೆ ತಗೊಂಡು ಹೋಗೋದು. ಹಾಗಾಗಿ ಶೇಪ್ ಇಂಪಾರ್ಟೆಂಟ್ ಅಲ್ಲ, ಆಹಾರ ಎಂಥದ್ದು ಆರೋಗ್ಯವಾಗಿ ಐತೋ ಇಲ್ಲ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಸೂಪರಾಗಿ ಬಂದಿದ್ದು ಚಪಾತಿ ಮಾತ್ರ. ಇದು ಆದಮೇಲೆ ನಾನು ನೆಕ್ಸ್ಟ್ ಅವರಿಬ್ಬರನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಇನ್ನೂ ಹಿಟ್ಟು ಉಳಿದಿತ್ತು, 2 ಚಪಾತಿ ನಾನು ಮಾಡ್ಕೊಂಡು ತಿಂದೆ. ಆವಾಗ ಪರ್ಫೆಕ್ಟಾಗಿ ಬಂದಿದ್ದು ಚಪಾತಿ ಮಾತ್ರ. ಸೂಪರಾಗಿ ಹೊಟ್ಟೆ ಉಬ್ಬಿಸಿ ನೋಡ್ತಿರ್ಬೋದು. ಪಾಲಕ್ ಚಪಾತಿ ನಾನು ನಿಜ ಹೇಳ್ತೀನಿ, ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಪಾಲಕ್ ಸೊಪ್ಪು ಹಾಕಿ ಗ್ರೇವಿ ಮಾಡ್ತೀನಿ, ಆಮೇಲೆ ಪಾಲಕ್ ಬಾತ್ ಮಾಡ್ತೀನಿ, ಪಾಲಕ್ ರೈಸ್ ಮಾಡಿರ್ತೀನಿ, ಪಾಲಕ್ ಸಾರು ಮಾಡ್ತೀನಿ, ಬೇರೆ ಎಲ್ಲ ಪಾಲಕ್ ಪಕೋಡನ ಮಾಡೀನಿ ರೀ. ಆದರೆ ಪಾಲಕ್ ಚಪಾತಿ ಫಸ್ಟ್ನೇ ಸಲ ಇದು ನಾನು ಟ್ರೈ ಮಾಡಿದ್ದು. ನಿಜ ಭಾಳ ಖುಷಿ ಆಯ್ತು. ಟೇಸ್ಟ್ ಅಂತೂ ಭಾರಿ ಸೂಪರಾಗಿತ್ತು, ಯಾಕಂದ್ರೆ ಅದ್ರೊಳಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕಿದ್ನಲ್ರಿ, ಸಖತ್ತಾಗಿತ್ತು. ಸ್ವಲ್ಪ ಹಿಂಗೆ ಫ್ಲೇವರ್ ಎಲ್ಲ ಬರ್ತಿತ್ತು ತಿನ್ನುವಾಗ, ಬರೀ ಒಂದು ಹಿಟ್ಟು ತಿನ್ನಂಗೆ ಹಾಕಿರಲಿಲ್ಲ. ಚಲೋ ಆಗಿತ್ತು. ಮನತನಂತೂ ಇಷ್ಟಪಟ್ಟರು, ಕಲರ್ಫುಲ್ಲಾಗಿತ್ತು. ಟೇಸ್ಟ್ ಆಗ್ಯಾವ ಮಮ್ಮಿ, ಹಾಗೆ ತಿನ್ನಂಗೆ ಆಗ್ಯಾವ ಅಂತ ಅಂದ್ರೆ ಆಯ್ತಲ್ರಿ, ಅಷ್ಟು ಹೇಳಿದ್ರೆ ಸಾಕು. ನೆಕ್ಸ್ಟು ಅವ್ರಿಗೆ ಕೇಳಿದಾಗ ಇದೇ ರೀತಿ ಮಾಡೋಕ್ಕೆ ಬರ್ತಾ. ಇದಕ್ಕೆ ಬೀಟ್ರೂಟು ಜ್ಯೂಸ್ ಮಾಡಿ ಹಾಕಿ ಬೀಟ್ರೂಟ್ನ ಮಿಕ್ಸಿ ಹಾಕಿ ಮಾಡೋಕೆ ಬರ್ತಾರೆ. ಈ ರೀತಿ ಒಂದೇ ಹಿಟ್ಟಿನ ಚಪಾತಿ ಮಾಡೋಕ್ಕಿಂತ ಹಿಂಗತೆ ಅವ್ರಿಗೆ ಇಷ್ಟ ಆಗ ಮಾಡಿದ್ರೆ ಇಷ್ಟಪಟ್ಟು ಡಬ್ಬಿನ ಖಾಲಿ ಮಾಡ್ಕೊಂಬರ್ತಾರೆ. ನಾನು 6 ಚಪಾತಿ ಅಷ್ಟೇ ಮಾಡಿಕೊಂಡೆ, ಅವ್ರಿಗೆ ತಿನ್ಸೋಕ್ಕಾಯ್ತು, ಡಬ್ಬಿ ಕಟ್ಟೋಕ್ಕಾಯ್ತು ಅಂದ್ಕೊಂಡು. ಅವರು ಅವಲಕ್ಕಿನ ನಾನು ಚೇಂಜ್ ಮಾಡ್ಕೊಂಡೆ, ಮೈಂಡ್ ಏನು ಅವಲಕ್ಕಿ ತಿಂದು ಬೇಡ ಇದನ್ನ ತಿನ್ಸಲ್ಲ ಅಂದ್ಕೊಂಡು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಬಿಟ್ಟೆ. ಅವ್ರಿಗೆ ನಾಷ್ಟಕ್ಕಾಯ್ತು, ಡಬ್ಬಿಗೆ ಆಯ್ತು, ಇದನ್ನ ಮಾಡೋಣ ಅಂಥೇಳಿ ಒಂದು 6 ಚಪಾತಿ ಮಾಡ್ತೇವೆ ರೀ. ಸಾಫ್ಟಾಗಿ ನೋಡಿರಿ, ಸೂಪರ್ ಬಂದ ಗೊಜ್ಜರಿ. ಮುಚ್ಚ ಕೊಡು. ಓಕೆ, ನಮ್ಮ ಮನೆ ತಂದು ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಬಾಕ್ಸ್ ರೆಡಿ. ಫಸ್ಟ್ ಡೇ ಬಾಕ್ಸ್ ತನ್ಮಯ ಬರೀ ಮನ್ವಿತ ಬರ್ತಾ. ಮನ್ವಿತ ಬಾ ಕಂದ. ಮಮ್ಮಿ ಯಾರ ಚಪಾತಿ? ಓಕೆ, ಓ ಮಮ್ಮಿ ನೋಡಿ, ನೀ ನನ್ನ ಚಪಾತಿ ಹೆಂಗಿಟ್ಟಂದ್ರ ಫೋಲ್ಡ್ ಮಾಡ್ತೀನಿ. ಈಸಿ ನೋಡ್ರಿ, ಎಲ್ಲ ಆಯ್ತು ಅಡುಗೆ. ಇಬ್ಬರಿಗೆ ನಾಷ್ಟ ಹಾಕ್ಕೊಟ್ಟಿನಿ, ಚಪಾತಿ ಗೊಜ್ಜನ ಹಾಕ್ಕೊಟ್ಟಿನಿ, ಇಬ್ಬರು ಕೂತಂದು ತಿನ್ನಾಕತ್ತಾರ. ಎಷ್ಟು ಖುಷಿ ಆಗ್ಬಿಟ್ರೆ ಅಂದ್ರೆ, ತನಗೆ ಹೊಸ ಸ್ಕೂಲ್ ಅಲ್ರಿ ಇದು, ಭಾಳ ಕ್ಯೂರಿಯಾಸಿಟಿ ಆಗ್ಯಾರನ. ಸ್ನೇಹಿತರೆ ನೋಡ್ರಿ, ಕರೆಕ್ಟ್ 9:30 ಐತಿ. 9:30 ಅವ್ರ ಸ್ಕೂಲ್ನಾಗ ಇರಬೇಕು. 9:30 ಆದ, ಇನ್ನು 5 ನಿಮಿಷ ಹೋಗ್ತೀವಿ. ಎಷ್ಟು ಮಾಡಿದ್ರೆ ನಾಷ್ಟಕ್ಕೆ ಬಂದ್ರೆ ನಮ್ಗೆ ಈ ಸಲ ಮೋಟ್ರ್ ಕೆಟ್ಟು ತಲೆ ಕೆಟ್ಟು ಹೋಗ್ಬಿಟ್ಟು, ನಮ್ಗೆ ಮೋಟ್ರ್ ಕೆಟ್ಟೋದ್ರಿಂದ ನಮ್ಮ ತಲೆ ಕೆಟ್ಟು ಹೋಗ್ತೈತಿ. ನೀರಿನ ಸಲ ಸಾಕಾತು, ಎಷ್ಟು ರಿಸ್ಕ್ ತೊಗೊಂಡು ಎಷ್ಟು ಒಟ್ಟು ನಮ್ಮ ಖರ್ಚಿಗೆದ ನೀರು ಹಿಡಿಬೇಕಂದಾಗ ಸಾಕಾಗೋದು. ಇವತ್ತು ಬೇಗಿದ್ದೀರಂತೆ ಎಲ್ಲ ಇಲ್ಲಿ ಕರೆಕ್ಟ್ ಆಗ್ತಿಲ್ಲ ಅಂದರೆ ಇನ್ನೂ ಕಷ್ಟ ಐತಿ. ಆ ಪೈಪ್ ಜೋಡಿಸಿ ಈ ಪೈಪ್ ಜೋಡಿಸಿ ಅದು ನೀರು ಅದಕ್ಕೆ ರಂಪ ಇದ್ರೆ ಆಮೇಲೆ ಹೇಳ್ತೀನಿ. ಅಷ್ಟು ಮಾಡಿಕೊಂಡು ಜಾಕ ಮಟ್ಟ ಎಷ್ಟು ಮಾಡಿ ಬಂದು ಅವ್ರನ್ನ ನಾಷ್ಟ ಮಾಡಿದ್ರೆ ವಾಶ್ರೂಮ್ ಹೋದ್ರೆ ಈಗ ಹೋಗ್ಬೇಕ್ರಿ. ಅವ್ರು ಬಂದಿದ್ದು ಚಲೋ ಆಯ್ತು, ಯಾಕೆ ಮತ್ತು ನಾವು ಅವ್ರಿಗೆ ಒಳ್ಳೆ ನಾಷ್ಟ ಕೊಡೋಕೆ ಹೋಗ್ಬೇಕಿತ್ತು, ಬಂದಿಲ್ಲ ಅವರು ಮತ್ತೆ ಬರ್ಬೇಕಿತ್ತು. ಈಗ ಅವ್ರು ಈ ಟೈಮ್ ಬಂದಿದ್ದರಿಂದ ಅವ್ರ ಜೊತೆನ ಗಾಡಿಗೆ ಹೋಗ್ಬಿಡ್ತೀವಿ ನಾವು ಬಿಟ್ಟು ಬರ್ತೀವಿ. ಫಸ್ಟ್ ಡೇ ಸ್ಕೂಲ್ ಮತ್ತೂ ಬೇಕಾದ್ರೆ ಇದು ತನ್ಮಯ್ ಎಂಜಾಯ್ ಮಾಡ್ತಾನೆ ಹೇಳ್ತೇವೆ. ಫಸ್ಟ್ ಇಲ್ಲ ಮಾಡಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಹೊಸ ಫ್ರೆಂಡ್ಸ್ ಹಾಕಾರ. ಸ್ಟ್ಯಾಂಡರ್ಡ್ ಈ ಹುಡುಗನು ಹೋದ ವರ್ಷದ ಡ್ರೆಸ್ ಹಾಕೊಂಡು ಅಂತ ಹೇಳ್ತು ಫಸ್ಟ್ ಡೇ ಅಂತೇಳಿ. ಕಲರ್ ಹಾಕೋತೀನಲ್ಲ, ಬೇಡಪ್ಪ ಫಸ್ಟ್ ಡೇ ಹಾಕೊಂಡು ಹೋಗಿ ನೀವೇ ಡ್ರೆಸ್ ಅಂತ ಹೇಳಿದೆ. ಅದು ಹಾಕೊಂಡು ಎಷ್ಟು ಜಾಸ್ತಿ ಸತಿ ಎಷ್ಟು ಬೇಡ ನೋಡ್ರಿ, ಪ್ಯಾಂಟ್ ಅಲ್ಲಿ ಶಾರ್ಟ್ ಆಗೈತೆ. ಅದು ಇನ್ಸೆಟ್ ಸರಿ ಮಾಡ್ಕೊ ಹೋಗ್ಬೇಕದು ಹೋಗಂದ್ರಪ್ಪ. ಈಗ ನೋಡ್ರಿ ಹೊಂಟಿವಿ ಸ್ಕೂಲ್ಗೆ. ನಮ್ಮ ಸ್ಕೂಟಿ ಮೇಲೆ 4 ಮಂದಿ ಹೋಗ್ಬಿಡದ್ರು ಫಸ್ಟ್ ಡೇ. ಅಲ್ಲಮ್ಮನು ಅರೆ ಸಣ್ಣದಂದು ದೊಡ್ಡರ ಅಲ್ಲೇ ಒಂದು ವರ್ಷ ಮುಗಿಸೇನೆ 4 ವರ್ಷ ಮುಗಿಸೇನೆ ಅಲ್ಲೇ ಅಳಿಸಿ ಬರಂಗ.
ವೆಲ್ಕಮ್ ಟು ಮಗ್ಗ ಅದೇ ರೀ ಬಂದಿವ್ರಿ ತನೋ ಮುಖ ಅಂತ ಇಷ್ಟ ಆಗಿಬಿಡ್ತು ಅಲ್ಲಿ ಮನೆ ಬಿಟ್ಟು ಕರ್ಕೊಂಡು ಹೋದ ಒಟ್ಟಿಗೆ ಕ್ಲಾಸ್ ರೂಮಿಗೆ ಅವ್ರಿಗೆ ಒಟ್ಟಿಗೆ ಹೋಗ್ತಾರೆ. ಆಮೇಲೆ ಕ್ಲಾಸ್ ರೂಮ್ ಚೇಂಜ್ ಆಗಲ್ಲ, ಒಂದು ಫಸ್ಟ್ ಅವ್ನು 3rd ಸ್ಟ್ಯಾಂಡರ್ಡ್. ಮಕ್ಕ ಪೂರ್ತಿ ಸಣ್ಣ ಮಾಡದ. ಈಗ 2 ದಿನದಿಂದ ಭಾರಿ ಸ್ಕೂಲನ್ನು ಖುಷಿ ಪಡ್ತಾನೆ ರೀ. ಆದ್ರೆ ಅವನು ಅಂಜ್ತಾನೆ, ಅವ್ನಿಗೆ ಭಾಳ ಇದು ಏನಂದ್ರೆ ಹೆದರಿಕೆ ಪಟ್ಕೋತಾನೆ. ಇಲ್ಲಿ 1 ವರ್ಷ LKG ಕಲಿತ್ರು ಕೂಡ ಅವನು ಫ್ರೀಯಾಗಿರಲೇ ಇಲ್ಲ. ಒಟ್ಟಿನಲ್ಲಿ ಒಬ್ಬರೇ ನನಗೆ ಸ್ಕೂಲ್ ಕಳ್ಸಿನ ಅವ್ನು ಹೊಳ್ಳಿ ಮನೆ ಕರ್ಕೊಂಬರೋರ್ಗೆ ಅವ್ನ ಕಡೆ ಲಕ್ಷ್ಯ ಇರೋದು. ಮಾತಾಡಲ್ರಿ ಹುಡುಗ, ಯಾಕೋ ಗೊತ್ತ ಗಂಧ ಸೈಲೆಂಟು. ಮನೆಗೆ ಎಷ್ಟು ವೈಲೆಂಟ್ ಅದನೋ ಅದ್ರ ತದ್ದು ವಿರುದ್ಧ ಸ್ಕೂಲಾಗ ಇರ್ತಾನೆ. ಸೈಲೆಂಟಾಗಿ ಕೂತ್ಬಿಡ್ತಾನೆ. ಇಲ್ಲಾಂದ್ರೆ ಸ್ವಲ್ಪ ಯಾರು ಮಾತಾಡ್ಸಿರೋ ಅಳ್ತಾನೆ, ಹೊಳ್ಳಿ ರಿಪ್ಲೈ ಮಾಡಲ್ಲ, ಅಳ್ತಾನೆ ರೀ. ಈ ಥರ ಐತಿ. ಏನೇನು ಮಾಡಾಕತ್ತಾನೆ ನಾನು ಬರೀ ಇವತ್ತು ಫಸ್ಟ್ ಮನ್ವಿತ್ತಿಗೆ LKG ಹಚ್ಚಿದಾಗ ನಾ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಿಲ್ಲ. ಫಸ್ಟ್ ಮನ್ವಿತ್ತಿಗೆ LKG ಅಡ್ಮಿಷನ್ ಮಾಡಿದಾಗ, ತನ್ಮಯಿಗ LKG ಅಡ್ಮಿಷನ್ ಮಾಡಿದಾಗ ಸ್ವಲ್ಪ ಭಯ ಆಗಿತ್ತು. ಆದ್ರೆ ಈ ಸರಿ ಮಾತ್ರ ತನ್ನ ವಿಷಯ ಭಾಳ ಅತ್ತಾಗೈತಿ ಗಮನ ನನಗೆ. ಸ್ನೇಹಿತರೆ, ಈಗ ನೋಡ್ರಿ ನಾನು ರೊಟ್ಟಿ ಮಾಡಾಕತ್ತಿದ್ದೆ. ಯಜಮಾನ್ರು 12ವರೆಗೆ ಬಂದಿದ್ರು. ಇವತ್ತು ಬಿಸಿಲು ಜಗ್ಗಲ್ರಿ, ಗಿರಾಕಿರಲ್ಲ, ನಿದ್ದೆರಾಗುತ್ತೆ ಅಂತೇಳಿ 12ವರೆಗೆ ಬಂದ್ ಮಾಡ್ಕೊಂಬಂದು ಮಲ್ಕೊಂಡಿದ್ರು. ನಾನು 12 ಗಂಟೆಗೆ ಚಾಲೂ ಮಾಡೋದಕ್ಕೆ 1 ಗಂಟೆವರೆಗೆ ರೊಟ್ಟಿ ಮಾಡೀನಿ. ನೋಡ್ತಿರ್ಬೋದು, ರೊಟ್ಟಿ ಹಿಟ್ಟು ಮುಗೀತು. ಹಾಡು ಹಚ್ಕೊಂಡು ಬ್ಯಾಸ್ರಗತ್ರಿ ಜಳದಾಗ. ಯಪ್ಪ ಎಷ್ಟು ಶಕ್ತಿ ಇತ್ತು ಗೊತ್ತರ ಒಳಗೆ ರೊಟ್ಟಿ ಮಾಡತ್ಲೇ. ಆ ಪರಿ ಎಲ್ಲ ಅಷ್ಟು ಜಳ ಆತ ನಿಲ್ಲಿಗೊಡಲ್ಲ. ಆದರೂ ಮಾಡಿದೆ ರೊಟ್ಟಿನ. ಮಧ್ಯಾಹ್ನ ಸ್ಕೂಲಿಂದ ಬಂದ್ರಿ. ಸ್ಕೂಲ್ ಹಿಡಿಯೋಕ್ಕಾಗಲಿ. ಇದು ಹುಲಿ ನೋಡ್ರಿ, ಸಣ್ಣ ಹುಲಿ. ಓಪ ಮಮ್ಮಿ ಕೇಳ. ಸರಿ, ಎಲ್ಲಿ ಹೊಂಟೇವ? ಬಾ ಇಲ್ಲಿ ಹೊರಗೆ ಬಾ. ಹೆಂಗಿತ್ತು ಸ್ಕೂಲ್? ಫುಲ್ ಹುರುಪ್ನಾಗ ಅದ ನಾವು. ಬಜೆಟ್ ಫ್ರೆಂಡ್ಲಿ ಗ್ರೀಟಿಂಗ್ ಕಾರ್ಡ್ಸ್, ಬಜೆಟ್ ಫ್ರೆಂಡ್ಲಿ ಗಿಫ್ಟ್ ಶಾಲೆನು. ಸೂಪರಾ ಕಂದ ನಂಗೆ ಬರೀ ನಿನ್ ಕಡೆನ ಗಮನ ಇತ್ತು ಕಂದ. ಮಮ್ಮಿ ಅಳಕಂತಿದ್ಲು. ನೀ ಎಲ್ಲಿ ಹೊಳ್ತಿ ಏನೋ. ಮತ್ತು ಬೇರೆ ಹುಡುಗರು ಯಾರು ಆಳಾತಿದ್ರೇನ ನಿಮ್ಮ ಕ್ಲಾಸ್ನಾಗಿಲ್ಲ? 1ನೇ ಕ್ಲಾಸ್ ಹುಡುಗರು ಯಾರು ಆಳಂಗಿಲ್ಲ. ಬೇಕಾಗ್ತಾಳಣ್ಣ ಹುಡುಗಿಯರು ಹೊಳ್ತಾರ. ಓದ್ ಬಿಡಪ್ಪ, ನೀನು ಹಚ್ಚಿಲ್ಲಲ್ಲ, ಅದ ದೊಡ್ಡದು ನನಗೆ. ನಾ ಎಲ್ಲ ನನಗೆ ನಿಂದ ಇತ್ತು ಯೋಚನೆ. ಇನ್ನು 2 ತಾಸು, ಇನ್ನು 1 ತಾಸು, ಇನ್ನು ಅರ್ಧ ತಾಸು ಅಂತೇಳಿ ಯೋಚನೆ ಮಾಡ್ಕೊತ ಕೂತಿದ್ದೆ. ನನ್ನ ಕಂದ ಶಾಲೆ ಓದಿ, ಹೊಸ ಶಾಲೆ ಓದೈತಿ. ನಿನಗೆ ಹೊಸ ಶಾಲೆ ಅದು. ನೀವು ಹೊಸ್ದಾಗ ಹೋಗಿಲ್ಲಪ್ಪ, ನೀನು ಅಲ್ಲೇ ಇದ್ದೇನ ಮೊದಲು? ಹೌದು, ಏನೇನು ಮಾಡಿದ್ರು? ಲಂಚ್ ಖಾಲಿ ಮಾಡಿದ್ರಿ. ಮತ್ತೆ ಏನು ಹೇಳಿದ್ರು ಮ್ಯಾಮ್? ನಾನು ಕೇಳ್ತಿದ್ದೆಲ್ಲ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿ. ಇವತ್ತು ಫ್ರೀ ರೀ, ಸುಮ್ಮನೆ ವೆಲ್ಕಮ್ ಅವ್ರಿಗೆ. ಸುಮ್ಮನೆ ಇವತ್ತು TV ತೋರಿಸ್ಯಾರ ಬರೇ, ಚಲೋ ಆತ. ಖುಷಿ ಅಂದ್ರೆ ಏನೋ TV ಖುಷಿ ಆಗ್ಬಿಟ್ಟಲ್ಲ. ಏನು ಮಾಡ್ಯಾರ? ಅಲ್ಲ, ಹೋಗೋಣ ಬೈಕ್ ಹಚ್ಚನ ಓಡೇ ಬಂದಿರ್ಬೇಕು. ಕರೆಯಂಗಿಲ್ಲ ಬಿಡಂಗಿಲ್ಲ, ತಾವು ಓಡಿ ಬಂದಿರೋದ. ಗಾಬರಿ ಆತ. TV ಏನು ತೋರಿಸಿದ್ರು? ಏನು ಕತೆ, ಸ್ಟೋರೀಸ್. ಕೂತಿದ್ರ ನೀವ್ರು? ಜಗಳ ಮಾಡಿದ್ರೇನ ಅಲ್ಲಿ? ಅವ್ ಬೈದ ನೀವೇನು ಹೊಡೆದಿಲ್ಲ ಅಂತ, ಮನೆಗೆ ಹೋಗಿ ಜಾಸ್ತಿನ ಅಂತ ನನಗೆ. ಏನಂತ ಬೈದಿ? ನೀ ಎದಕ್ಕೆ ಬೈದಿ? ಫ್ರೆಂಡ್ ಆದ್ರೆ ಫ್ರೆಂಡ್ ಆದ್ರೆ ಹೇಳ. ಹೋದ್ರಿ ಅಸಲಿ ಆಟ ಇವತ್ತಿಂದ ಶುರು ಆಗೈತೆ ನೋಡ್ರಿ. ಶಿಲ್ಪ ಅಂತ ಅಡುಗೆ ಮನೆ ಬೇಯೋದು, ಬೆಂದು ನೀರು ತೆಗಿಯೋದು. ಅರ್ಧ ಕೊಡ ನೀರು ಹೋಗ್ಯಾವ, ರೊಟ್ಟಿ ಮಾಡತ್ತೆ. ಮುಂಜಾನೆ ಚಪಾತಿ ರೀ, ವಿದ್ಯಾರ್ಥಿ ನೋಡ್ರಿ, ಪಾಲಕ್ ಚಪಾತಿ, ನೀರು ಚಪಾತಿ ಉಳ್ಳೋದು.
ಗೊಜ್ಜು ಉಳ್ಸಮ್ ನಾನು ಸಣ್ಣ ಮಗ. ಈಗ ರೊಟ್ಟಿ ಸಾರು, ಬೇಳೆ ಸಾರು, ಬಿಸಿ ಸಾರು, ಬಿಸಿ ರೊಟ್ಟಿ ತಗೊಂಡು ತಂಡ ಬಡ ಬಡ. ಪಾಲಕ್ ಸಾರಿ ಟೊಮಾಟೊ ಹಾಕ್ತಾರೇನ್ರಿ? ಹಾಕಿ ನೋಡ್ರಿ, ಹಾಕಿ ಮಾಡ್ಯಾಡ ನಾನು ಅಂತ ಹಾಕ್ಬಿಟ್ಟಿನಿ. ಚಲೋ ಆಗೈತಿ. ಸಾರಿದೆ ಟೇಸ್ಟ್ ಮಾಡಿಲ್ಲ ನೀನು? ಸ್ವಲ್ಪ ಆಲೂಗಡ್ಡೆ ತಂದು ಹಾಕೊಂಡು ಆಲೂಗಡ್ಡೆ ತಂಡಕ್ಕೆ ಉಪ್ಪು ಹೋಗುತ್ತಂತಾನ ಯಾರು ಹೇಳಿದ್ರು? ಈಗ ಹಾಕೋದು ಅಲ್ಲ, ಕುದಿವಾಗ ಹಾಕ್ಬೇಕಂತ. ಹಸಿ ಆಲೂಗಡ್ಡೆ ತಂದು ಹಾಕಿಬಿಟ್ರೆ ಆಗ್ಬಿಡ್ತಾನೆ ಮನು. ನಮ್ಮಲ್ಲಿ ಸ್ಕೂಲಿಗೆ ಬಂದಿತ್ತು ರೀ, ಫುಲ್ ಅಂದ್ರೆ ಫುಲ್ ಹ್ಯಾಪಿ ಆಗಿಬಿಟ್ಟೈತೆ ರೀ. ಇದು ಇವತ್ತು ಫಸ್ಟ್ ಡೇ ಸ್ಕೂಲ್ ಇಷ್ಟ ಆಗಿಬಿಟ್ಟೈತೆ. ಸ್ಕೂಲ್ ಚೇಂಜ್ ಮಾಡಿವಲ್ಲ, ಹೌದಿಲ್ಲ ತಾನು? ಸ್ನೇಹಿತರೆ ನೋಡ್ರಿ, ಊಟ ಆಯ್ತು. ನಿಜ 6 ಗಂಟೆಯಿಂದ ಚಾಲು ಮಾಡಿದ್ದು ಮುಗಿಯವಲ್ದು, ಮಧ್ಯಾಹ್ನ 3 ಗಂಟೆ ಆಗುತ್ತೆ ಸಡಗರ. ಅಸಲಿ ಆಟ ಇವತ್ತಿನ ಶುರುವಾಗೈತಿ ಜೀವನ. ಊಟ ಮಾಡ್ತಾರೆ, ಊಟ ಮಾಡತ್ಲೆ ಹಿಂದೆ ಇಷ್ಟು ಬಂಡೆ ತಿಕ್ಕೊಂಬಂದೀನಿ. ಅವ್ನು ಹಂಗೆ ಬಿಡೋಕ್ಕಾಗಲ್ರಿ, ಜೋಡಿಸಿ ಈಗ ಇಷ್ಟೊತ್ತು ಜೋಡಿಸಿ ಮತ್ತೊಂದು ಸರಿ ರೊಟ್ಟಿ ಮಾಡಿದ ದಿವಸ ಅಂತ ಸ್ಟವ್ ಒರೆಸಬೇಕು ನಾನು. 2 ಹೊತ್ತು, ಮುಂಜಾನೆ ಕಳು ಮಧ್ಯಾಹ್ನ ಮತ್ತೊಂದು ಸಾರಿ 3 ಹೊತ್ತು. ದಿನ 2 ಹೊತ್ತು ಇರುತ್ತೆ, ರೊಟ್ಟಿ ಮಾಡಿದಾಗ 3 ಹೊತ್ತಾಗುತ್ತೆ. ಕ್ಲೀನ್ ಮಾಡತ್ತೀನಿ. ಬಿಟ್ರೆ ಹೊಳ್ಳಿ ಅಡುಗೆ ಮನೆಗೆ ಬರೋಕ್ಕಾಗಲ್ಲ ನಂಗೆ, ಸಂಜೆಗೆ ಒಳ್ಳೆ ಅನ್ಸ್ಬಿಡ್ತೈತಿ ಬಿಟ್ಟುಗಳನ್ನೆಲ್ಲ. ಹಂಗಾಗಿ ಈಗ ಕ್ಲೀನ್ ಮಾಡ್ಬಿಡ್ತೀನಿ. ಇಂದಾಗೆ ಇದನ್ನೇನು ಜಾಮೂನ್ ಫ್ರೈ ಮಾಡಿದ್ದು, ಇದು ಅನ್ನ, ಇದು ಸಾರು, ರೊಟ್ಟಿ ಪುಟ್ಟಿ ಎಲ್ಲ ಐತ್ರಿ ತಂದೆಲ್ಲ ಮುಚ್ಚಿಟ್ಟು. ಇದು ಮುಗಿತಂದಂಗೆ ಕುಂದ್ರಂಗಿಲ್ಲ ರೀ, ಎಲ್ಲ ರೆಡಿ ಬಟ್ಟಿ. ಅದಾಗ ನಮ್ಗೆ ಬರೀ ನೀರಿಲ್ಲಿ ಊಟ ಸಿದ್ದಕ್ಕೆ ನೀರು ಹಿಡಿದಿಲ್ಲ. ಎಲ್ಲನೂ ಬ್ಯಾರೆಲ್ಲ ತೋಡು ಡಬಲಿಗೆ ಡಬಲ್ ಚೂಟ್ರೆ ಹೋಗುತ್ತದೆ. ಇಲ್ಲ ಕಲಿ ಸಾರು ಖಾರ ಚೆಲ್ಲಿದ್ದು ಈಗ ಇದ್ರಾಗ ಮುಗ್ಕೋತಾರೆ ಮತ್ತೆ.